have not When stayed can quiet. expect now? Very soon, very soon. We have already informed the minister also, even the Secretary Higher Education. We Next have 15 days. 15 days kashta itu. It's not my land. It's not government land. It's some other agency's land. We're asking them to give it to us. Which one we can expect? Some progress on that definitely is. ಫಸ್ಟ್ ಒನ್ನು ಪೊಲೀಸ್ ಕಾನ್ಸ್ಟೇಬಲ್ದು ಸಾಕಷ್ಟು Ma'am, ಇರೆಗ್ಯುಲಾರಿಟೀಸ್ ಆಗಿದೆ. ಅದ್ರ ಬಗ್ಗೆ ಸರ್ಕಾರ ತುಂಬ ಅಂದರೆ ಈಗ ರಿಸಲ್ಟ್ಸ್ ಬಿಟ್ಟು ಏನು ಫಿಸಿಕಲ್ ಮಾಡೋದು ಮೊನ್ನೆ ತ್ರಿಕೋಟದಲ್ಲಿ 241 ಏನು OMR ಶೀಟೇ ಮಿಸ್ಸಿಂಗ್ ಆಗಿದೆ. ಅದ್ರ ಬಗ್ಗೆನೂ ಸರ್ಕಾರ ಇನ್ನೂ ಏನು ತನಿಖೆ ಮಾಡಿ ನಾವೊಂದು ಸೂಕ್ತ ಕ್ರಮ ತೊಗೊತೀನಿ ಅಂತ ಹೇಳಿದರು ಪ್ರಿಯಾಂಕ್ ಖರ್ಗೆ ಸರ್. ಅದು ಇಲ್ಲಿವರೆಗೂ ಏನೂ ಮಾಡಿಲ್ಲ ಅವರು. OMR ಶೀಟ್ಸ್ ಇರ್ಬೋದು ಮತ್ತು ಎಕ್ಸಾಮ್ಸ್ ಇರ್ಬೋದು, ಎಷ್ಟೊಂದು ಜನ ಎಕ್ಸಾಮ್ಸ್ ಬರಲೇ ಇಲ್ಲ. ಬಿಕಾಸ್ ಆಫ್ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಕ್ವಶನ್ ಪೇಪರ್ ಲೇಟ್ ಆಗಿಕೊಟ್ರು. ಕೊಟ್ಟಾದ್ಮೇಲೂ ಕೂಡ ಅವರು OMR ಶೀಟ್ಸ್ ಮತ್ತು ಆನ್ಸರ್ ಶೀಟ್ಗೆ ಮ್ಯಾಚ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಸ್ವಲ್ಪ ಜನ ಆಚೆ ಬಂದರು. ಕೆಲವೊಂದು ಟ್ರಾನ್ಸ್ಪೋರ್ಟೇಷನ್ ಇಶ್ಯೂಸಿಂದ ಪ್ರಕೃತಿ ವಿಕೋಪದಿಂದ ಟ್ರೈನ್ ಮಿಸ್ ಆಗಿತ್ತು. ರಾಯಚೂರಿಂದ ತುಂಬ ಜನ ಸಾವಿರಾರು ಜನ ಸ್ಟೂಡೆಂಟ್ಸ್ ಬಂದಿಲ್ಲ. ಅದ್ರ ಬಗ್ಗೆನೂ ಅವರಿಗೆ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಒಂದು ಸೂಕ್ತ ಕ್ರಮ ತೊಗೊತೀನಿ ಅಂತ ಹೇಳಿದ್ರು. ಅದು ಇಲ್ಲಿವರೆಗೂ ಪೊಲೀಸ್ ಕಾನ್ಸ್ಟೇಬಲ್ ಏನೂ ತೊಗೊಂಡಿಲ್ಲ. ಎರಡನೇದು ಈಗ CD ನಾವೇ ಕಂಪ್ಲೇಂಟ್ ಮಾಡಿದ್ವಿ ಜುಲೈ 28ನೇ ತಾರೀಕು. 20 ಡೇಸಲ್ಲಿ ED ಆಫೀಸರ್ಸು ಸೂಕ್ತ ಕ್ರಮ ತೊಗೊಂಡ್ರು. ಅದ್ರ ಬಗ್ಗೆ ನಾವು ರಾಜ್ಯ ಸರ್ಕಾರಕ್ಕೆ ಸುಮಾರು 2-3 ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟು ಸುಮಾರು 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಫೈಟ್ ಮಾಡ್ತಿದ್ವಿ. ಗವರ್ನರ್ ಓನ್ಲಿ ಚೇರ್ಮನ್ ಸಸ್ಪೆಂಡ್ ಮಾಡಿದ್ರು, ಮತ್ತೆ ಅದು ರಿವೋಕ್ ಆಗಿದೆ. ಮತ್ತೆ ನಾಳೆ ಕ್ಯಾಬಿನೆಟಲ್ಲಿ ಇಟ್ಟು ಮತ್ತೆ ಅವನ್ನ ಸಸ್ಪೆಂಡ್ ಮಾಡೋ ಥರ ಇದು ಮಾಡ್ತೀವಿ. ಆದರೆ ಇದನ್ನು ಇಂಟರ್ ಸ್ಟೇಟ್ ಈಗ ನಿನ್ನೆ ED ರೈಡ್ ಆಗಿರೋದು ನಿಮ್ಮ ಗಮನಕ್ಕೂ ಬಂದಿದೆ. ನಾವೇ ಕಂಪ್ಲೇಂಟ್ ಕೊಟ್ಟಿದ್ದು, ಅದ್ರ ಮೇಲೆ ED ರೈಡ್ ಆಗಿದೆ. ಈಗ ಇಂಟರ್ ಸ್ಟೇಟ್ ಅಂದರೆ ಅಹಮದಾಬಾದಲ್ಲೆಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿರೋದ್ರಿಂದ EDಯಿಂದ CBI ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಕೆಲವೊಂದು ವೆಟರ್ನರಿ ಆಫೀಸರ್ದು ಇನ್ನೊಂದು 2-3 FIR ಏನಿದೆ ಅದು CID ಕೊಟ್ಟಿದ್ರು. ಅದು ಈಗ EDನೂ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಈಗ ಇಂಟರ್ ಸ್ಟೇಟ್ ಕನೆಕ್ಟ್ ಇರೋದ್ರಿಂದ CBI ತನಿಖೆ ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಅದರಲ್ಲಿ ಎಷ್ಟೋ ಜನ ಕ್ಯಾಂಡಿಡೇಟ್ಸ್ ಪ್ರೂವ್ ಆಗಿದೆ, ಎಲ್ಲನೂ ಆಗಿದೆ. ಮತ್ತು ನಿಮಗೆ ಗೊತ್ತಿದೆ ಮ್ಯಾಮ್ 75,000 ಇದು ಥರ್ಡ್ ಪಾಯಿಂಟ್ ಮ್ಯಾಮ್. 75,000 ವೇಕೆನ್ಸಿನ ನಾವು ಹೋರಾಟ ಮಾಡಿದ್ದಾದ್ಮೇಲೆ ಈಗ ಸರ್ಕಾರ ಒಪ್ಕೊಂಡಿದೆ. ಒಪ್ಕೊಂಡು 6 ತಿಂಗಳಾಗಿದೆ. ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ. ಅಟ್ಲೀಸ್ಟ್ ಸ್ಟೂಡೆಂಟ್ಸ್ಗೆ ಒಂದು 6 ಮಂತ್ ಎವ್ರಿ ಆಲ್ಟರ್ನೇಟಿವ್ ವೀಕ್ ದೇರ್ ಆರ್ ಎಕ್ಸಾಮ್ಸ್. ನಮಗೆ ಗೊತ್ತಿರೋ ಪ್ರಕಾರ ಇಲ್ಲ, ನೋಟಿಫಿಕೇಶನ್ ಆಗ್ತಿದೆ, ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಆಗ್ತಿದೆ ಮ್ಯಾಮ್. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಒಂದು ಕ್ಯಾಲೆಂಡರ್. ಎಸ್ ಮ್ಯಾಮ್, ಈವೆಂಟ್ ಆಫ್ ಕ್ಯಾಲೆಂಡರ್ ಅಂದ್ರೆ ಈಗ ನೋಟಿಫಿಕೇಶನ್ಸ್ KA ಬರುತ್ತೆ, ಅವ್ರು 6 ಮಂತ್ ಅವ್ರು ಹಂಗೆ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಲಾಸ್ಟ್ ಮೂಮೆಂಟು ಇನ್ನೊಂದು 1 ಮಂತ್ 1.5 ಮಂತ್ ಇದ್ದಂಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತಾರೆ. 45 ಡೇಸ್ ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬಿಡ್ತಾರೆ. ಅಂದರೆ ಸ್ಟೂಡೆಂಟ್ಸಿಗೆ ಯಾವ ಎಕ್ಸಾಮ್ಸ್ಗೆ ಹೆಂಗೆ ಓದಬೇಕು, ಒಂದು ಯಾವ ಎಕ್ಸಾಮ್ಸ್ ಅವ್ರಿಗೆ ಇಂಪಾರ್ಟೆನ್ಸ್ ಯಾವ್ದು ಕೊಟ್ಟರೆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಫೋರ್ತ್ ಒನ್ನು ಮ್ಯಾಮ್ ಫಾರೆಸ್ಟ್ ಬೀಟ್ ಫಾರೆಸ್ಟ್ ಆಫೀಸರು, ಬೀಟ್ ಫಾರೆಸ್ಟ್ ವಾಚರು ಈ ಒಂದು ನೋಟಿಫಿಕೇಶನ್ಸ್ನ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಹೇಳಿದ್ರು. ಇದೊಂದು ಫೈರ್ ಮ್ಯಾನು ಮತ್ತು ಲೈನ್ ಮ್ಯಾನು, ಒಟ್ಟು ಈ 3 ಎಕ್ಸಾಮ್ಸು ಸುಮಾರು 6-7 ಸಾವಿರ ಪೋಸ್ಟ್ ಇದೆ. ಇಲ್ಲಿ ಧಾರವಾಡದಲ್ಲಿ ತುಂಬ ಸ್ಟೂಡೆಂಟ್ಸು ಬಿಕಾಸ್ ಆಫ್ ಪೊಲೀಸ್ ಕಾನ್ಸ್ಟೇಬಲ್ ಓದೋಂಥವ್ರು ಇದ್ದಾರೆ. PC ಓದಾರೆ ಸುಮಾರು 4 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು. ಸುಮಾರು 5 ಲಕ್ಷ ಜನಕ್ಕೆ ಹೆಲ್ಪ್ ಆಗುತ್ತೆ. 6-7 ಸಾವಿರ ಪೋಸ್ಟು ಲೈನ್ ಮ್ಯಾನು ಮತ್ತು ಫೈರ್ ಮ್ಯಾನು, ಫಾರೆಸ್ಟ್ ಆಫೀಸರ್ದು. ಇದು 10th ಮತ್ತು PUC ಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಾವು ನಿಮಗೂ ಗೊತ್ತು, ಕೋವಿಡ್ ಟೈಮಲ್ಲಿ ಒಂದೊಂದು ದಿನ 3 ಎಕ್ಸಾಮ್ಸ್ ಆಯಿತು. 10th ಎಲ್ಲ ಆಬ್ಜೆಕ್ಟಿವ್ ಟೈಪು. ನಮ್ಮ ಕರ್ನಾಟಕದಲ್ಲಿ ಸುಮಾರು 1 ಲಕ್ಷ ಜನ ಇದ್ದಾರೆ. 98 to 99 100% ತೊಗೊಂಡಿರೋದು. ಅವ್ರಿಗೆ ಕಾಂಪಿಟೇಷನ್ ಮಾಡೋದಕ್ಕೆ ಬೇರೆ ಇಯರ್ಸಲ್ಲಿ ಏನು ಪಾಸ್ ಆಗಿದ್ದಾರೆ ಅದಾಗಲ್ಲ. ದಯವಿಟ್ಟು ಇದನ್ನು ಎಕ್ಸಾಮ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನಮ್ಮ 5th ಒನ್ನು ಈ ಒಂದು ಪ್ರವರ್ಗ C-ಯಲ್ಲಿ ಕೊರವ, ಕೊರಚ, ಬೋವಿ, ಲಂಬಾಣಿ ಇವರಿಗೆಲ್ಲರಿಗೂ ಆ ಒಂದು ರೋಸ್ಟರಲ್ಲಿ ಅವರಿಗೆ ಹುದ್ದೆಗಳೇ ಇಲ್ಲ. ದಯವಿಟ್ಟು ಆ ಹುದ್ದೆಗಳನ್ನು ರೋಸ್ಟರಲ್ಲಿ ಅವರಿಗೆ ಅಂತ ಸಪ್ರೇಟ್ ಸ್ವಲ್ಪ ಹುದ್ದೆಗಳೇನಿದ್ದಾವೆ ಅವ್ರಿಗೆ ಕೊಡಬೇಕಂತೇಳಿ ಒಂದು ರೋಸ್ಟರ್ನ ಹುದ್ದೆಗಳನ್ನ ಆ್ಯಡ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇದು 6th ಒನ್ನು 5 ವರ್ಷ ವಯೋಮಿತಿ ಸಡಿಲಿಕ್ಕೆ ಹೋರಾಟ ಮಾಡಿದ ನಂತರ ಬಂದಿದ್ದು ನಮಗಿದು 5 years ಏಜ್ ರಿಲ್ಯಾಕ್ಸೇಷನ್ನು. ಮಾನ್ಯ ಸಿದ್ದರಾಮಯ್ಯ ಅಂದರೆ ಮಾಜಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸರ್ ಇದ್ದಾಗ ಅವಾಗ ಏಜ್ ರಿಲ್ಯಾಕ್ಸೇಷನ್ 5 years ಕೊಟ್ಟಿದ್ರು. ಅದು ಎಲ್ಲ ನೇಮಕಾತಿಗೂ ಇಂಪ್ಲಿಮೆಂಟ್ ಆಗಿದೆ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ 15,000 ವೇಕೆನ್ಸಿ ಏನು ಫಿಲ್ ಮಾಡ್ತಿದ್ದಾರೆ, ಅದಕ್ಕೆ ಮಾತ್ರ ಇಂಪ್ಲಿಮೆಂಟ್ ಆಗಿಲ್ಲ. ನೀವು ಬೇಕಾದ್ರೆ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. 2005ರಲ್ಲೂ ಕೂಡ ಶಿಕ್ಷಣ ಇಲಾಖೆಯಿಂದ ಏನು ಏಜ್ ಲಿಮಿಟ್ ಇದೆ ಅದು, ಮತ್ತು 2009, 2015, 2022ರಲ್ಲಿ ಏಜ್ ಲಿಮಿಟ್ ಏನಿದೆ ಅದಕ್ಕೆ 5 years ಆ್ಯಡ್ ಮಾಡಿ ರಿಲ್ಯಾಕ್ಸೇಷನ್ ಕೊಡಬೇಕಾಯಿತು. 2022ರಲ್ಲಿ ಬಿಕಾಸ್ 2 years ಕೋವಿಡಿಂದ ಅಂತೇಳಿ 2 years ಏಜ್ ರಿಲ್ಯಾಕ್ಸೇಷನ್ ಅದರಲ್ಲಿ ಆ್ಯಡ್ ಮಾಡಿ ಕೊಟ್ಟಿದ್ದಾರೆ 2022 GPTಯಲ್ಲಿ. ಈಗ 2026ರಲ್ಲಿ ಲಾಸ್ಟ್ 5 years ಏಜ್ ರಿಲ್ಯಾಕ್ಸೇಷನ್ ಯಾಕೆ ಕೇಳಿದ್ದೀವಿ ಅಂತಂದರೆ ಲಾಸ್ಟ್ 5 years ಯಾವುದೂ ರಿಕ್ರೂಟ್ಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ 5 years ಶಿಕ್ಷಣ ಇಲಾಖೆಗೆ ಬಿಟ್ಟು ಎಲ್ಲ ಇಲಾಖೆಯಲ್ಲೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಒನ್ಸ್ ಏನಾದರೂ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಆದಮೇಲೆ
ಮತ್ತೆ ಈ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸು ಮತ್ತು ವಯೋಮಿತಿ ಕೊಡದೇ ಇದ್ದ ಕ್ಯಾಂಡಿಡೇಟ್ಸು ಮತ್ತೆ ಕೋರ್ಟಿಗೆ ಹೋಗಿ ಈ ಒಂದು ನೋಟಿಫಿಕೇಶನ್ ಸ್ಟೇ ಆಗೋದು ಬೇಡ. ಒಬ್ಬರಿಂದ ಅಂದರೆ ಈಗ ಸುಮಾರು ಸಾವಿರಾರು ಜನ ಇದ್ದಾರೆ ಈ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತೇಳಿ ಓದ್ತಾ ಇರೋಂಥವ್ರು, ಅವರಿಗೆ ನ್ಯಾಯ ಬೇಕು. ಈ ಒಂದು 15,000 ಪೋಸ್ಟಲ್ಲಿ ಈ 15,000 ಪೋಸ್ಟು ಸಾಲಲ್ಲ ಮೇಡಮ್. ಇನ್ನೂ 10,000 ಪೋಸ್ಟು ಕನ್ನಡ ಟೀಚರ್ಸ್ ಇರ್ಬೋದು, ಉರ್ದು ಇರ್ಬೋದು, ಇಂಗ್ಲೀಷ್ ಟೀಚರ್ಸು, ಮರಾಠಿ ಟೀಚರು, ಮ್ಯಾಥ್ಸ್ ಟೀಚರು, ಹಿಂದಿ ಟೀಚರ್, ಎಲ್ಲ ಟೀಚರ್ಸ್ದು ಇದ್ರ ಸಬ್ಜೆಕ್ಟ್ ವೈಸು. ಇಂಗ್ಲೀಷ್ ಟೀಚರ್ ಸಬ್ಜೆಕ್ಟೇ ಇಲ್ಲ ಮೇಡಮ್. ಇದು 10,000 ಪೋಸ್ಟ್ ಆ್ಯಡ್ ಮಾಡ್ಬೇಕು. ಯಾಕೆ ಆ್ಯಡ್ ಮಾಡ್ಬೇಕಂತಲೂ ಹೇಳ್ತೀನಿ ಮೇಡಮ್. ಈ ಒಂದು ಶಿಕ್ಷಣ ಇಲಾಖೆಯಿಂದ ಮೋರ್ ದೆನ್ 80,000 ವೇಕೆನ್ಸಿ ಇದೆ. ಎವ್ರಿ ಇಯರ್ ಸ್ಕೂಲು ಕಾಲೇಜಸ್ಸು ಕ್ಲೋಸ್ ಆಗ್ತಾ ಇದೆ ಬಿಕಾಸ್ ಆಫ್ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ. ಟೀಚರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅಡ್ಮಿಷನ್ಸ್ ಆಗ್ತಾ ಇಲ್ಲ, ಅಡ್ಮಿಷನ್ ಡ್ರಾಪ್ ಔಟ್ ಆಗ್ತಾ ಇದೆ. ದಯವಿಟ್ಟು ಅದನ್ನ ಇನ್ನೂ 10,000 ಪೋಸ್ಟ್ ಆ್ಯಡ್ ಮಾಡಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ಕೇಳ್ಕೊಬೇಕಂತ ಕೇಳ್ತೀವಿ. PSI ಹುದ್ದೆಗಳಂತೂ 253 ಪೋಸ್ಟ್ ಇದೆ ಮೇಡಮ್. ಇದು 2022, 23, 24 300 ಪೋಸ್ಟು, ಟೋಟಲ್ 600 ಪೋಸ್ಟ್ 2000 ಅವಾಗಲೇ ಆಗಿತ್ತು. 3 years ಬ್ಯಾಕ್ ಅಪ್ರೂವಲ್ ಆಗಿತ್ತು ಎಫ್ ಡಿಯಿಂದ. ಇವಾಗ ಬರೀ 253 ಇದೆ. ಇದನ್ನ 600 ಪೋಸ್ಟ್ ಮಾಡಬೇಕು. ಪ್ಲಸ್ ಸೋಕೋ ಇದೆ ನಮಗೆ ಅದರಲ್ಲಿ ಸೈನ್ ಆಫ್ ಕ್ರೈಮ್ ಆಫೀಸರ್ ಆಫೀಸರ್ 500 ಪೋಸ್ಟು ಇವಾಗಿಂದ ಇಲ್ಲ ಮೇಡಮ್. ಸುಮಾರು ವರ್ಷದಿಂದ ಕೇಳ್ತಾ ಇದೀವಿ, 5 ವರ್ಷದಿಂದ ಕೇಳ್ತಾ ಇದೀವಿ. 5 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿಲ್ಲ. ಈ ಒಂದು ಪೋಸ್ಟ್ ಈಗ ಅದನ್ನ ನೋಟಿಫಿಕೇಶನ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಗೃಹ ಸಚಿವರಿಗೆ ಕೇಳಬೇಕಂತ ಹೇಳ್ತೀವಿ ಮೇಡಮ್. ಇದು ಏನು ಎಕ್ಸಾಮ್ಸ್ ಬರೀಬೇಕಾದ್ರೆ ನಿಮಗೂ ಗೊತ್ತಿದೆ, ಲಾಸ್ಟ್ ಟೈಮ್ ಎಷ್ಟೋ ಜನ ಸ್ಟೂಡೆಂಟ್ಸು ಟ್ರೈನ್ ಅಡ್ಡ ನಿಂತ್ಕೊಂಡಿದ್ರು ಬಿಕಾಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ಗೆ. ಅಂದರೆ ಟ್ರೈನಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಬರೆಯೋ ದಿನ ಟ್ರಾನ್ಸ್ಪೋರ್ಟೇಷನ್ ಒಂದು ಸ್ಟೇಟ್ ಗೌರ್ಮೆಂಟು ಫ್ರೀ ಕೊಡಬೇಕು, ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಅವರು ಅಟ್ಲೀಸ್ಟ್ ಎಕ್ಸ್ಟ್ರಾ ಟ್ರೈನ್ ಆ ಎಕ್ಸಾಮ್ ದಿನ 2 ದಿನ ಅಡ್ಮಿಟ್ ಕಾರ್ಡ್ ತೋರಿಸಿದ್ರೆ ಫ್ರೀ ಆಫ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಮಾಡಬೇಕಂತ ಹೇಳಿ. ಯಾಕೆಂದರೆ ಎಕ್ಸಾಮ್ಸ್ಗೆ ಬರೋಂಥವ್ರು ಲಕ್ಷಾಂತರ ಜನ ಪ್ರತಿ ಒಂದು ವಾರನೂ ಎಕ್ಸಾಮ್ಸ್ ಇದೆ ಅವರಿಗೆ. ಪ್ರತಿ ವಾರ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ಗೆ 5,000 ಹೋಗುತ್ತೆ. 4 ವಾರ ಇನ್ನು ಟ್ರಾನ್ಸ್ಪೋರ್ಟೇಷನ್ ಹೋಯ್ತು ಅಂತಂದರೆ 20,000 ಅದಕ್ಕೆ ಬೇಕು. ದಯವಿಟ್ಟು ಸರ್ಕಾರ ಇದನ್ನು ಅಟ್ಲೀಸ್ಟ್ ಟ್ರಾನ್ಸ್ಪೋರ್ಟೇಷನ್ ಆದರೂ ಫ್ರೀ ಕೊಡಬೇಕು. ಯಾವುದೇ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತಾಯಿದ್ರೆ ಅದನ್ನು ಇದು ಮಾಡಬೇಕಂತ ಹೇಳಿ. ನೆಕ್ಸ್ಟು ಅಂದರೆ ಮೇಡಮ್, ಸರ್ಕಾರ ಈಗ ಬರೀ ಸಂಡೇ ಅಷ್ಟೇ ಎಕ್ಸಾಮ್ ಅಲ್ಲ, ಬೇಕಾದ್ರೆ ಸ್ಯಾಟರ್ಡೇನೂ ಎಕ್ಸಾಮ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮೊದಲೇ ತಿಳಿಸಿ ಸ್ಟೂಡೆಂಟ್ಸಿಗೆ ಅಂತೇಳಿ. ಯಾಕೆಂದ್ರೆ ನಮ್ಮಲ್ಲಿ ಸಂಡೇ ಬಿಟ್ಟರೆ ಎಕ್ಸಾಮ್ಸ್ ಡೇಟ್ ಸಿಗ್ತಾ ಇಲ್ಲ ನಮಗೆ. ಸಂಡೇನೇ ಮಾಡಬೇಕಂದ್ರೆ ಎಲ್ಲ ವೇಕೆನ್ಸಿ ಬಿಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಸ್ಯಾಟರ್ಡೇನೂ ಎಕ್ಸಾಮ್ಸ್ ಮಾಡಿ, ತೊಂದರೆ ಇಲ್ಲ. ಈಗ ಕಡಿಮೆ ಇರೋಂಥ ಪೋಸ್ಟ್ ಬೇಕಾದ್ರೆ ಸ್ಕೂಲ್ಸ್ಗೆ ಸಿಗ್ತಾ ಇಲ್ಲ ಅಂದ್ರೂ ಕಡಿಮೆ ಇರೋ ಪೋಸ್ಟು ಸ್ಯಾಟರ್ಡೇ ಕಡಿಮೆ ಸ್ಕೂಲ್ಸ್ ತೊಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೋದು. 1 ಲಕ್ಷ 2 ಲಕ್ಷ ಅಪ್ಲಿಕೇಶನ್ ಬರೋಂಥದ್ದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸು, ಆ ಥರ ಟೆಕ್ನಿಕಲ್ ಎಕ್ಸಾಮ್ಸು. ಈ ಒಂದು ಎಕ್ಸಾಮ್ಸ್ ಬೇರೆ ಎಕ್ಸಾಮ್ಸು 4 ಲಕ್ಷ 5 ಲಕ್ಷ ಎಕ್ಸಾಮ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆಯೋದನ್ನು ಸಂಡೇ ಎಕ್ಸಾಮ್ಸ್ ಮಾಡಿ ಅಂತ ಕೇಳ್ಕೊತೀವಿ ನಮ್ಮದನ್ನು. ಮತ್ತು ಇದು ಅವಾಗ ಕೇಳಿದ್ವಲ್ಲ ನಮ್ಮ ವಿದ್ಯಾರ್ಥಿ ಕ್ಯಾಂಟೀನ್, ಮತ್ತು ಇಲ್ಲಿ ಬೆಂಗಳೂರಲ್ಲೂ ಆಗಬೇಕು ಮೇಡಮ್, ಈಗ ಧಾರವಾಡದಲ್ಲೂ ಆಗಬೇಕು. ಧಾರವಾಡದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಬೇಗ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀವಿ. ಮತ್ತು ITIದಲ್ಲಿ ಈಗ ನೋಡಿ ಮ್ಯಾಮ್, PUC ಈಸ್ ಈಕ್ವಲ್ ಟು ITI ಅಂತ ಇದೆ. ITIಗೆ ಈಗ ಡಿಗ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಎಲ್ಲದಕ್ಕೂ ಅವಕಾಶ ಇದೆ. ITI ಮಾಡಿದವ್ರಿಗೆ ಈಕ್ವಲ್ ಟು PUC ಅಂತ ಇದೆ. ಆದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ PU ಮೇಲೆ ಏನು ಮುಂಚೆ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು KSRPC ಕಾನ್ಸ್ಟೇಬಲ್ ಅದೆಲ್ಲರೂ 10th ಮೇಲೆ ನೋಟಿಫಿಕೇಶನ್ ಆಗ್ತಾ ಇತ್ತು. ಇವಾಗ ಸಡನ್ನಾಗಿ 10th ಬಿಟ್ಟು PUC ಮೇಲೆ ತೊಗೊತಾ ಇದ್ದಾರೆ ಮೇಡಮ್. PUC ಮೇಲೆ ಏನಾಗಿದೆ ಅಂತಂದರೆ ಈ ಸಮಸ್ಯೆ, NIOS ಸರ್ಟಿಫಿಕೇಟ್ ಬೇಕಂತ ಹೇಳ್ತಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅದು ಓಪನ್ ಸ್ಕೂಲಿಂಗು. ಲ್ಯಾಂಗ್ವೇಜ್ ಎಕ್ಸಾಮ್ ಬರೀಬೇಕು. ಅದು ಲ್ಯಾಂಗ್ವೇಜ್ ಮ್ಯಾಮ್ ಅವ್ರಿಗೆ ಗೊತ್ತಿದ್ರೆ ಮೊದಲೇ ಬರೀತಿದ್ರಿ ಎಕ್ಸಾಮ್ಸ್ಗೆ ಪರ್ಪಸ್ ಆಗಿ. 6 months ವೆಯ್ಟ್ ಮಾಡಬೇಕಾ ಎಕ್ಸಾಮ್ ಬರೀಬೇಕಂತಂದ್ರೆ. ದಯವಿಟ್ಟು ಅದೊಂದು ಅವರಿಗೆ ಕನ್ವಿನ್ಸ್ ಮಾಡಿ ಸ್ಟೇಟ್ ಗೌರ್ಮೆಂಟ್ಗೆ ಈ ಒಂದು ವರ್ಷ ಅಟ್ಲೀಸ್ಟ್ ಎಕ್ಸೆಪ್ಷನ್ ಕೊಡಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊತೀವಿ. ನೆಕ್ಸ್ಟು ಈಗ ಗ್ರೂಪ್ C ಸಿಲೆಬಸ್ ಮೇಡಮ್ ಈಗ ಚೇಂಜಸ್ ಮಾಡ್ತಿದ್ದಾರೆ. ಗ್ರೂಪ್ C ಸಿಲೆಬಸ್ಗೆ ಕನ್ನಡನೇ ಇರಬೇಕು ಅಂತೇಳಿ. GK 1 ಪೇಪರು ಕನ್ನಡ, ಅಂದರೆ ಅದು ಗ್ರಾಮ್ಯಾಟಿಕ್ ಇರುತ್ತೆ ಕನ್ನಡ ಅಂತ. ಈಗ ಇದು ಸಂಧಿ, ಸಮಾಸ, ವಿರುದ್ಧಾರ್ಥಕ ಪದಗಳು, ಸಾಹಿತಿ, ಇದೆಲ್ಲ ಆ ಸಬ್ಜೆಕ್ಟ್ ವೈಸ್ ಕನ್ನಡ ಸಬ್ಜೆಕ್ಟೇ ಇರಬೇಕಂತೇಳಿ ಮ್ಯಾಮ್. ಮುಂಚೆಯಿಂದ ಮೊದಲು ಅದೇ ಇದರ ಇತ್ತು FD STಗೆ. ಇವಾಗ ಸಡನ್ನಾಗಿ ನಿನ್ನೆ ಏನೋ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ, ಅದು ಅಬ್ಜೆಕ್ಷನ್ ಏನೋ ಇದೆ 15 days. ಅದು ಇವಾಗಲೇ ಸರಿಪಡಿಸಿದ್ರೆ ಸ್ಟೂಡೆಂಟ್ಸ್ ಯಾರು ಹೋರಾಟ ಮಾಡಿ ಸಲ್ಲಿಸಿದ ಮೇಲೆ ಏನು ಮಾಡ್ತಾರೆ ಮ್ಯಾಮ್, ಇದು ಗೌರ್ಮೆಂಟ್ ಒಂದು ಪ್ರಕಟಣೆ ಅಂದರೆ ಇದು ರಾಜ್ಯಪತ್ರ ಹೊರಡಿಸಿದಾದ್ಮೇಲೆ ಸೇಮ್ ಮ್ಯಾಕ್ಸಿಮಮ್ ಎಷ್ಟೇ ಅಬ್ಜೆಕ್ಷನ್ ಹಾಕಿದ್ರು ಅದು ಹಂಗೆ ಇರುತ್ತೆ. ಲಾಸ್ಟ್ ಟೈಮ್ ಟೀಚರ್ಸ್ ಹಂಗೆ ಇತ್ತು, ನಾವು ಹೋರಾಟ ಮಾಡಿದ್ದಾದ್ಮೇಲೆ ಅವ್ರು ತೆಗೆದ್ರು ಡಿಸ್ಕ್ರಿಪ್ಟಿವ್. ಅದೇ ರೀತಿ ಮೊದಲೇ ತೆಗೆದ್ರೆ ಹೋರಾಟ ಮಾಡೋಂಥ ಅವಶ್ಯಕತೆನೇ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಇನ್ನೊಂದು FD ST ಏನೋ ಒಂದು ಪೋಸ್ಟ್ ಸೇಮ್ ಮ್ಯಾಮ್ ಗ್ರೂಪ್ C ಸಿಲೆಬಸ್ಗೆ ಅದು ಟೆಕ್ನಿಕಲ್ ಪೇಪರ್ ತೆಗೆದು ಕಮ್ಯುನಿಕೇಷನ್ ಪೇಪರ್ ಇಡಿ ಅಂತ ಕೇಳ್ತಾ ಇದ್ದಾರೆ. FD STಗೂ ಅಷ್ಟೇ ಕನ್ನಡ 1 ಪೇಪರು, ಒಂದು GK ಪೇಪರ್ ಇರಲಿ ಅಂತ ಕೇಳ್ತಾ ಇದ್ರು. ಮತ್ತು ಇದು ಕೃಷಿ ವಿಶ್ವವಿದ್ಯಾಲಯ ಲಾಸ್ಟ್ ಟೈಮ್ ಅದು FDA ಪೋಸ್ಟ್ ಎಕ್ಸಾಮ್ ಆಗಿದೆ, ಇನ್ನೂ ರಿಸಲ್ಟ್ಸ್ ಕೊಟ್ಟಿದ್ದಿಲ್ಲ ಅಂತೇಳಿ. ಅದು ನಾವು ಬೆಂಗಳೂರು ಒಂದ್ಸತಿ ಮಾತಾಡ್ತೀವಿ ನಾವು. ನಿಮ್ಮ ಗೌರ್ಮೆಂಟಿಂದ ಏನಾದರೂ ಒಂದು ಡೈರೆಕ್ಷನ್ ಅವ್ರಿಗೆ ಕೊಡೋದಾದರೆ ಕೊಡ್ಬೋದು ನಾವು. ಇನ್ನೊಂದು
BCom ಮಾಡಿರೋದು. BCom ಪದವೀಧರ ಅಭ್ಯರ್ಥಿಗಳಿಗೆ ಸಹಕಾರ ಸಂಘ ಮತ್ತು ಲೆಕ್ಕ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ಶೀಘ್ರದಲ್ಲಿ, ಅಂದರೆ ಅದು ನೋಟಿಫಿಕೇಶನ್ನೇ ಮಾಡಿಲ್ಲ ಮ್ಯಾಮ್. ಆ್ಯಕ್ಚುಲಿ ಅದು ನೋಟಿಫಿಕೇಶನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಪೆಕ್ಸ್ ಬ್ಯಾಂಕ್ ತುಂಬ ಸತಿ ನಾವೇ ಹೋಗಿ ಮನವಿ ಮಾಡ್ಕೊಂಡಿದ್ವಿ. ಅಲ್ಲಿ ಎಲೆಕ್ಷನ್ ಆಗಿರಲಿಲ್ಲ, ಅಲ್ಲಿ ಚೇರ್ಮನ್ ಬಂದಿರಲಿಲ್ಲ ಅಂತ ಹೇಳ್ತಿದ್ರು. ಇವಾಗ ಮತ್ತೆ ಮಿನಿಸ್ಟ್ರು ಇಲ್ಲ ಅಂತಲೇ ಹೇಳ್ತಿದ್ರು ತುಂಬ ದಿನದಿಂದ. ಇವಾಗ ಆಲ್ಮೋಸ್ಟ್ ಮಿನಿಸ್ಟರ್ ಇದ್ದಾರೆ, ಎಲೆಕ್ಷನ್ನು ಆಗಿದೆ, ಎಲ್ಲನೂ ಆಗಿದೆ. ಅಪೆಕ್ಸ್ ಬ್ಯಾಂಕ್ ರಿಸಲ್ಟ್ಸ್ ಬಿಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನೀವು ಮನವಿ ಮಾಡಿಕೊಂಡ್ರೆ ಕರೆಕ್ಟ್ ಇರುತ್ತೆ. ಲಾಸ್ಟ್ ಒಂದು GPT ಮ್ಯಾಮ್ 2022ರಲ್ಲಿ ಎಕ್ಸಾಮ್ ಆಗಿದ್ದು. GPT ಒಂದು ಎಕ್ಸಾಮ್ ಆಗಿ ಸುಮಾರು 4 ವರ್ಷ ಆಯಿತು. 13,000 ಪೋಸ್ಟ್ ಇತ್ತು ಮ್ಯಾಮ್. ಇನ್ನು 650 ಪೋಸ್ಟ್ ಅಡಿಷ್ನಲ್ ಲಿಸ್ಟ್ ಬಿಡೋದಿದೆ. ಅಡಿಷ್ನಲ್ ಲಿಸ್ಟಿಗೆ 4 ವರ್ಷದಿಂದ ಅವ್ರು ಕಂಟಿನ್ಯೂಸ್ ಆಗಿ ಇದು ಮಾಡ್ತಿದ್ದಾರೆ. ಬಟ್ ಅವ್ರು ಬಿಡ್ತೀನಿ ಅಂದ್ಬಿಟ್ಟು ಕೋರ್ಟು ಅದು ಇದು ಅಂತ ಹೇಳ್ತಿದ್ರೆ, ಕೋರ್ಟಲ್ಲೂ ಸ್ಟೇ ಇಲ್ಲ, ಏನೂ ಇಲ್ಲ. ಲಿಸ್ಟು ರೆಡಿ ಇದೆ. ಜಸ್ಟ್ ಅವ್ರಿಗೆ ಬಿಟ್ಟರೆ 650 ಜನ ಕುಟುಂಬಗಳು ಒಳ್ಳೇದಾಗುತ್ತೆ. ಅದೊಂದು ಲಾಸ್ಟ್ ಪಾಯಿಂಟ್ಸ್ ಇದು ಮಾಡ್ಕೊಡಿ. ಅವ್ರಿಗೆ ಒಂದು ಹೇಳಿದ್ರೆ ದಯವಿಟ್ಟು ಇದನ್ನು ಶಿಕ್ಷಣ ಇಲಾಖೆ ಮಾತಾಡಿ, ಶಿಕ್ಷಣ ಸಚಿವರ ಒಂದು ಗಮನಕ್ಕೆ ತಗೊಂಡ್ರೆ ಮೇಡಮ್ ಆ ಸಮಸ್ಯೆ ಬಗೆಹರಿಯುತ್ತೆ. ಮತ್ತು ಹೋರಾಟನೂ ಇಷ್ಟೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಹೋರಾಟ ಮಾಡೋಂಥ ಅವಶ್ಯಕತೆ ಇರಲ್ಲ. I'll send it today, sir. ಎಸ್ ಮೇಡಮ್. Send it today, ಅದನ್ನ reply ಬರಲಿ. ಓಕೆ To give permission. ಓಕೆ ಥ್ಯಾಂಕ್ ಯು. ಒಂದು ಬನ್ನಿ ಸರ್.